ಫ್ರೆಂಡ್ಸ್, ಬನ್ನಿ ನಾನು ಇವತ್ತು ಸಾದಾ ಪಾನ್ ಮಾಡೋದನ್ನು ಹೇಳ್ತೀನಿ. ನಾನು ಮನೆಯಲ್ಲೇ ಮಾಡ್ಕೊಂಡು ತಿಂತಾಯಿದ್ದೀನಿ. ನನಗೆ ಎಲೆ ಅಂದರೆ ತುಂಬಾ ಇಷ್ಟ. ಸೊ ಅದಕ್ಕಾಗಿ ನನಗೆ ಇದಕ್ಕೆ ಏನೇನು ಬೇಕೋ ಅದೆಲ್ಲ ಮಾರ್ಕೆಟಲ್ಲಿ ತೊಗೊಂಬಂದೆ. ಇದು ಒಂದು ಎಲೆ ಹಾಕ್ತಾಯಿದ್ದೀನಿ ಇವತ್ತು. ನೋಡಿ, ಇದು ಒಂದು ಎಲೆ ತೊಟ್ಟು ಮತ್ತು ತುದಿ ಎರಡೂ ತೆಕ್ಕೊಂಡಿದ್ದೀನಿ. ಇದಕ್ಕೆ ಚಟ್ನಿ ಅಂತಾರೆ. ಇದರಲ್ಲಿ ವಿಧವಾದಂಥ ಒಂದು ಫ್ಲೇವರ್ ಬರುತ್ತೆ. ಆಮೇಲೆ ಇದು ಸೋಂಪು ಸ್ವೀಟು, ಆಮೇಲೆ ಇದು ಅಡಿಕೆ, ಸುಣ್ಣ ಮತ್ತು ಕಾಚ ಅಂತ ಹೇಳ್ತೀವಲ್ಲ ಅದು. ಆಮೇಲೆ ಇದು ಪಾನ್ ಮಸಾಲ ಅಂತ ಬರುತ್ತೆ ನೋಡಿ, ಇದು ಪಾನ್ ಮಸಾಲ. ಆಮೇಲೆ ಇದು ಅರಕ್ ಅಂತಾರೆ, ಇದರಿಂದನೇ ಟೇಸ್ಟಾಗಿ ಬರೋದು ಫ್ರೆಂಡ್ಸ್. ಸೊ ಬನ್ನಿ ಎಲೆ ಮಾಡೋದನ್ನು ಹೇಗೆ ಅಂತ ತೋರಿಸ್ತೀನಿ. ಲೆಟ್ಸ್ ವಾಚ್. ಫಸ್ಟ್ ನಾವು ಏನು ಮಾಡಬೇಕು, ಎಲೆ ಸುಣ್ಣ ಮತ್ತು ಕಾಚ ಏನು ಮಾಡ್ತಾರೆ, ಅವ್ರು ನೀರಲ್ಲಿ ಚೆನ್ನಾಗಿ ಕಲಸಿಟ್ಟಿರ್ತಾರೆ. ನಾನು ಇಲ್ಲಿ ಹಾಗೆ ಹಾಕ್ತಾಯಿದ್ದೀನಿ. ಫಸ್ಟು ಮೊದಲಿಗೆ ನಾನು ಏನು ಮಾಡ್ತೀನಿ, ಇಲ್ಲಿ ಸುಣ್ಣ ಹಾಕ್ಕೊಂಡಿದ್ದೀನಿ ಒಂಚೂರು. ಆಮೇಲೆ ಇದರಲ್ಲಿ ಒಂಚೂರು ಕಾಚ ಹಾಕೋಣ. ನೋಡಿ, ಇಷ್ಟ ಹಾಕಿದ್ದೀನಿ ಇವಾಗ. ಇದು ಆದ ನಂತರ ಒಂದಿಷ್ಟು ಫಸ್ಟ್ ಏನು ಮಾಡ್ತಾರೆ, ಓಕೆ, ಪಾನ್ ಮಸಾಲ ಹಾಕೋಣ. ಪಾನ್ ಮಸಾಲ ಅಂತ ಬರುತ್ತಂತೆ ಇದು. ಸೊ ನಾನು ನೋಡಿ ಈ ಥರ ಪಾನ್ ಮಸಾಲ ಹಾಕ್ಕೊತಾ ಇದ್ದೀನಿ. ಸೊ ಇಷ್ಟು ಸಾಕು. ಆಮೇಲೆ ಇದಕ್ಕೆ ಒಂಚೂರು ಸ್ವೀಟ್, ಅದೇ ಹೇಳಿದ್ನಲ್ಲ ಸೋಂಪು ಅಂತ, ಅದು ಹಾಕ್ಕೊಳ್ಳೋಣ. ಆಮೇಲೆ ಅಡಿಕೆ ನೀವು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಅವ್ರು ತುಂಬ ಜಾಸ್ತಿ ಹಾಕ್ತಾರೆ. ಇದು ಮೇನ್ ಹೇಳಿದ್ನಲ್ಲ ನಾನು ಅರಕ್ ಅಂತ, ಇದು ಒಂಚೂರು ಹಾಕ್ಕೊಳ್ಳಿ, ಜಾಸ್ತಿ ಬೇಡ. ಒಂಚೂರು ಹಾಕ್ಕೊಳ್ಳಿ, ಯಾಕಂದರೆ ತುಂಬ ಜಾಸ್ತಿ ಆಗಿಬಿಟ್ರೆ ಚೆನ್ನಾಗಿರಲ್ಲ ಇದು. ನೋಡಿ, ನಾನು ಇಷ್ಟು ಹಾಕ್ಕೊತಾ ಇದ್ದೀನಿ ಅರಕ್ಕು. ಬೇಕಿದ್ದರೆ ಇನ್ನೊಂಚೂರು ಹಾಕ್ಕೊಳ್ಳಿ ನೀವು, ಬೇಡ ಅಂತೇನಿಲ್ಲ. ಕಡಿಮೆ ಅನ್ನಿಸ್ತು, ಸೊ ನಾನು ಇನ್ನೊಂಚೂರು ಹಾಕ್ಕೊತಾ ಇದ್ದೀನಿ ಇದಕ್ಕೆ. ಇಷ್ಟು ಹಾಕ್ಕೊಳ್ಳಿ. ಇದು ಪುದೀನ ಅಂತಲೇ ಕರೆಯೋದು ಆ್ಯಕ್ಚುಲಿ. ಇದು ಚಟ್ನಿ ಹಾಕ್ಕೊಳ್ಳೋಣ. ಇಷ್ಟು. ಇದು ನಾನು ತಂದಿರೋದು ಏಲಕ್ಕಿ ಫ್ಲೇವರು. ಇದರಲ್ಲಿ ತುಂಬ ಪೈನಾಪಲ್ ಅಂತೆ, ಮ್ಯಾಂಗೋ ಅಂತೆ ಏನೇನೋ ಫ್ಲೇವರ್ಸ್ ಬರುತ್ತೆ. ಸೊ ನಾವು ಇದನ್ನು ಹಾಕ್ಕೊಳ್ಳಿ. ಇಷ್ಟು ಚಟ್ನಿ ಇಷ್ಟೆಲ್ಲ ಆದಮೇಲೆ ಇವಾಗ ಚೆನ್ನಾಗಿ ಫೋಲ್ಡ್ ಮಾಡಿಬಿಟ್ಟು, ಸೊ ನಿಮಗೆ ಸ್ವೀಟ್ ಪಾನ್ ಬೇಕಾಯಿತು ಅಂದರೆ ಟೂಟಿ ಫ್ರೂಟಿ, ಗುಲ್ಕನ್ನು ಅದೆಲ್ಲ ಹಾಕೋಬೋದು. ನನಗೆ ಸ್ವೀಟ್ ಪಾನ್ ಇಷ್ಟ ಇಲ್ಲ, ಸೊ ನನಗೆ ಸಾದಾ ಪಾನ್ ಇಷ್ಟ. ಸೊ ನಾನು ಮಾಡಿದ್ದೀನಿ, ಚೆನ್ನಾಗಿರುತ್ತೆ ಇದು. ನಾನಂತೂ ಸಿಕ್ಕಾಪಟ್ಟೆ ತಿಂತಾಯಿದ್ದೆ ಆಚೆ ಕಡೆ. ಸೊ ಬೆಟ್ರ್ ಇದೆಲ್ಲ ತೊಗೊಂಡು ಬಂದುಬಿಟ್ಟು ಮನೆಯಲ್ಲೇ ಮಾಡ್ಕೊಳ್ಳೋಣ ಅಂತ ನಾನು ಇವತ್ತು ಫಸ್ಟ್ ಟೈಮ್ ಮಾಡಿರೋದು. ಸೊ ಅದು ವೀಡಿಯೋನ ನಿಮ್ಗೆ ಹಾಕಿದ್ದೀನಿ. ನಿಮ್ಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ಹೇಳಿ. ನನಗಂತೂ ಸಖತ್ತಾಗಿ ಇಷ್ಟ ಆಯಿತು. ಇವಾಗ ನಾನು ತಿಂತಾಯಿದ್ದೀನಿ. ಬೈ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್.